ಕಾರ್ಮಿಕರ ಕಿಟ್ ಖರೀದಿಯಲ್ಲಿ ಕೋಟಿ ಕೋಟಿ ಸ್ಕ್ಯಾಮ್ ಆಗಿದೆ. ಬಳ್ಳಾರಿಯಲ್ಲಿ ಕಳಪೆ ಕಿಟ್ ವಿತರಣೆಗೆ ಮುಂದಾಗಿದ್ರು ಇಲಾಖೆ. ಕಳಪೆ ಕಿಟ್ ವಿತರಿಸಿರೋ ಅಂತ ಕಾರ್ಮಿಕ ಇಲಾಖೆ ವಿರುದ್ಧ ಈಗ ಕಿಡಿ ಕಾರಲಾಗ್ತಾ ಇದೆ. 100 ಕೋಟಿ ರೂಪಾಯಿ ಅನುದಾನದ ಕಾರ್ಮಿಕರ ಕಿಟ್ ಖರೀದಿ. ತಲಾ ಕಿಟ್ 800 ರಿಂದ 1000 ರೂಪಾಯಿ ಬೆಲೆಯ ಕಿಟ್ 3500ಕ್ಕೆ ಖರೀದಿ ಮಾಡಿದ್ದಾರೆ. 800 ರೂಪಾಯಿಂದ 1000 ರೂಪಾಯಿಗೆ ಸಿಗುವಂಥ ಕಿಟ್ನ 3500 ರೂಪಾಯಿಗೆ ಖರೀದಿ ಮಾಡಿದಾರಂತೆ. ಕಾರ್ಮಿಕರಿಗೂ ಒಂದೇ ಮಾದರಿಯ ಕಿಟ್ನ ವಿತರಣೆ ಮಾಡಿರೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನ್ಯೂಸ್ ಫಸ್ಟ್ ಕ್ಯಾಮ್ರಾ ಮುಂದೆ ಕಾರ್ಮಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರದ ವಿರುದ್ಧ ಪಾದಯಾತ್ರೆಗೆ ಮುಂದಾಗಿದೆ ಸಂಘಟನೆಗಳು. ಭ್ರಷ್ಟಾಚಾರ ವಿರೋಧಿಸಿ ವಿಧಾನಸೌಧ ಪಾದಯಾತ್ರೆಗೆ ತಯಾರಿಯನ್ನು ಮಾಡಲಾಗ್ತದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಿವಾನಂದ್ ಕಾರ್ಮಿಕರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಜ್ಯ ಸರ್ಕಾರ ಪ್ರತಿ ವರ್ಷವೂ ಕೂಡ 100 ಕೋಟಿ ರೂಪಾಯಿ ಟೆಂಡರ್ ಅನ್ನು ಕರೆದು ಕಾರ್ಮಿಕರಿಗೆ ಅಗತ್ಯ ಕಿಟ್ಗಳನ್ನು ವಿತರಣೆ ಮಾಡುತ್ತೆ. ಅದೇ ತರನಾಗಿ ಈಗ ಕಾರ್ಮಿಕ ಇಲಾಖೆಯಿಂದ ವಿತರಿಸಲು ಮುಂದಾಗಿರ್ತಕ್ಕಂಥ ಕಿಟ್ ಸಂಪೂರ್ಣವಾಗಿ ಕಳಪೆ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಈಗ ಕಾರ್ಮಿಕರು ಮಾಡ್ತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈ ಎಲ್ಲ ಕಾರ್ಮಿಕರೇನಿದ್ದಾರೆ ಸರ್ಕಾರ ವಿತರಣೆ ಮಾಡಬೇಕಾದಂಥ ಈ ಕಿಟ್ಗಳೇನಿದ್ದಾವೆ ಅವುಗಳನ್ನು ಹಿಡ್ಕೊಂಡು ಈಗ ಧರಣಿ ನಡೆಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ 100 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಒಂದು ಟೆಂಡರ್ನ ಕರೆಯಲಾಗಿರುವಂಥದ್ದು. ಕಾರ್ಮಿಕರಿಗೆ ಅಗತ್ಯ ಜಾಕೆಟ್ ಆಗಿರ್ಬೋದು, ಹೆಲ್ಮೆಟ್, ಇತರೆ ಸಾಮಗ್ರಿಗಳನ್ನು ವಿತರಣೆ ಮಾಡೋಕ್ಕೆ ಎಲ್ಲ ತಯಾರಿಗಳು ಕೂಡ ಕೊನೆ ಹಂತದಾಗಿರುವಂಥದ್ದು. ಆದರೆ ಈಗ ಬರ್ತಕ್ಕಂಥ ಕಿಟ್ಗಳೇನಿದ್ದಾವೆ ಅವು ಸಂಪೂರ್ಣವಾಗಿ ಕಳಪೆ ಆಗಿದ್ದಾವೆ. ಜೊತೆಗೆ ಅವು ಕಾರ್ಮಿಕರಿಗೆ ಸೇಫ್ಟಿ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಸರ್ಕಾರ ವಿತರಣೆ ಮಾಡಲು ಮುಂದಾಗಿರ್ತಕ್ಕಂಥ ಏನು ಟೂಲ್ ಕಿಟ್ ಆಗಿರ್ಬೋದು, ಸೇಫ್ಟಿ ಕಿಟ್ಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಮುಖ್ಯವಾಗಿ ಇವು ಹೊರಗಡೆ ಮಾರ್ಕೆಟ್ನಲ್ಲಿ ಖರೀದಿ ಮಾಡೋಕ್ಕೆ ಹೋದರೆ ಸುಮಾರು 800 ರೂಪಾಯಿ ಒಳಗಡೆನೆ ಸಿಗ್ತವೆ. ಆದರೆ ಸರ್ಕಾರ ಇವುಗಳ ತಲಾ ಒಂದು ಕಿಟ್ನ ಬೆಲೆ 3500 ರೂಪಾಯಿವರೆಗೂ ಕೂಡ ಕೊಟ್ಟು ಖರೀದಿ ಮಾಡ್ತಾ ಇದೆ. ಹಾಗಾಗಿ 100 ಕೋಟಿ ರೂಪಾಯಿನ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕೊಳ್ಳೆ ಹೊಡಿತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕಳೆದ ವರ್ಷವೂ ಕೂಡ ಇದೇ ಥರನಾಗಿ ಕಳಪೆ ಮಟ್ಟದ ಕಿಟ್ಗಳು ವಿತರಣೆ ಆಗಿದ್ದಾವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕಾರ್ಮಿಕ ಏನು ಸಂಘಟನೆ ಮುಖಂಡರು ಜೊತೆಗೆ ಸಾಕಷ್ಟು ವಿರೋಧ ಪಕ್ಷವು ಕೂಡ ವಿರೋಧವನ್ನು ಮಾಡಿತ್ತು. ಈಗ ಅದೇ ಮಾದರಿಯ ಕಿಟ್ಗಳು ಮತ್ತೆ ಮರುಕಳಿಸ್ತಾ ಇದ್ದಾವೆ ಅನ್ನುವಂಥ ಒಂದು ಕಾರ್ಮಿಕರ ಅಳವಾಗಿರುವಂಥದ್ದು. ಮುಖ್ಯವಾಗಿ ಬಳ್ಳಾರಿಯಲ್ಲೂ ಕೂಡ 100 ಕಾರ್ಮಿಕ ಸಂಘಟನೆಗಳಿರುವಂಥದ್ದು. ಅದು ಒಂದೇ ಥರನಾಗಿ ಕಿಟ್ಗಳು ಅನ್ವಯ ಆಗೋದಿಲ್ಲ. ಕಟ್ಟಡ ಕಾರ್ಮಿಕರಿಗೆ ಬೇರೆ ಕೊಡಬೇಕಾಗುತ್ತೆ. ಜೊತೆಗೆ ಇತರೆ ಏನು ಕಾರ್ಮಿಕರಿದ್ದಾರೆ ಅವರಿಗೆ ಆಯಾ ಹಂತದಲ್ಲಿ ಬೇರೆ ಬೇರೆ ಏನು ಕಿಟ್ಗಳ ವಿತರಣೆ ಆಗಬೇಕಾಗುತ್ತೆ. ಆದರೆ ಎಲ್ರಿಗೂ ಒಂದೇ ಮಾದರಿ ಯಾಕೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಕಡೆ ಮತ್ತೊಂದು ಹೆಲ್ಮೆಟ್ ಇರುವಂಥದ್ದು. ಈ ಒಂದು ಹೆಲ್ಮೆಟ್ ಯಾವ ತೆರನಾಗಿ ಬೆಂಡ್ ಆಗ್ತಾ ಇದೆ ಅಂದರೆ ಒಂದೇ ಕೈನಲ್ಲಿ ಅದು ಈ ತರನಾಗಿ ಪ್ರೆಸ್ ಮಾಡಿದರೆ ಸಂಪೂರ್ಣವಾಗಿ ಮುದ್ದೆ ಆಗ್ತಾ ಇರುವಂಥದ್ದು. ಈ ಹೆಲ್ಮೆಟ್ ಏನಿದೆ ಇದು ಕಟ್ಟಡ ಕಾರ್ಮಿಕರಿಗೆ ಸೇಫ್ಟಿ ಅಲ್ಲ. ಜೊತೆಗೆ ಇದು ಯಾವ ರಕ್ಷಣೆಗೂ ಅಂದರೆ ಜೀವದ ರಕ್ಷಣೆಗೆ ಇರಬೇಕಾದಂಥ ಏನು ಹೆಲ್ಮೆಟ್ಗಳಿದ್ದಾವೆ ಇವು ಜೀವ ತೆಗೆಯುವಂಥ ಒಂದು ಹಂತಕ್ಕೆ ಒಯ್ತವೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಸಾಕಷ್ಟು ಕಾರ್ಮಿಕರು ಮುಖಂಡರಿದ್ದಾರೆ, ಜೊತೆಗೆ ಕಾರ್ಮಿಕರಿದ್ದಾರೆ. ಅವ್ರನ್ನೂ ಕೂಡ ಈಗ ನೇರವಾಗಿ ಮಾತಾಡಿಸ್ತೇನೆ. ಸರ್, ಇದು ಎಷ್ಟು ಕೋಟಿ ಟೆಂಡ್ರು ಯಾವಾಗ ವಿತರಣೆ ಮಾಡೋಕ್ಕಾಯಿತು? ನಿಮ್ಮ ಆರೋಪ ಏನು ಸರ್? ಈಗ ಮುಖ್ಯವಾಗಿ ಸರ್, ಈ ಥರ ಕಾರ್ಮಿಕರಿಗೆ ನಮಗೆ ಯಾವುದೇ ಅವಶ್ಯಕತೆ ಇಲ್ಲ ಸರ್. ಫಸ್ಟ್ ನಾವು ಒಂದು ಮೇಸ್ತ್ರಿ ಕೆಲಸ ಮಾಡಲ್ಲಿ ಅಂಗಿ ಬಿಚ್ಚಿ ಬರೆ ಮೇಲೆ ಕೆಲಸ ಮಾಡೋರು ಸರ್ ನಾವು. ಯಾಕಂದರೆ ಇವನ್ ತಂದು ಅಕ್ಕೆಂದು ನಾವು ಕೆಲಸ ಮಾಡೋಷ್ಟು ನಮಗಿಲ್ಲ. ನಮಗೆ ಡಿಬೇಟ್ ಮೂಲಕ ಹಾಕಿದರೆ ನಮಗೆ ಬೇಕಾದ ವಸ್ತುಗಳು ನಾವು ತಗೊಂತೀವಿ. ಪ್ರತಿ ಒಂದು ವಸ್ತುಗಳಿಲ್ಲದ್ರೆ ನಮಗೆ ಕೆಲಸ ನಡೆಯಂಗಿಲ್ಲ. ಆದರೆ ಇವು ಯಾವ ಹರಿದು ಹೋಗಿದ್ವು, ಬೋಗಸ್ ಟೆಂಡರ್ ಕರೆದು ಬೋಗಸ್ನಿಂದನೇ ಈ ಥರ ವಿತರಣೆ ಮಾಡ್ತಿದ್ರೆ ನಮ್ಮ ಕಾರ್ಮಿಕರು ನಮಗೆ ಅಂತ ಆಗ್ತದೆ ಸರ್. ಮುಂದಿನ ಪೀಳಿಗೆ ನಮ್ಮ ಕಾರ್ಮಿಕರು ಇರೋಂಗಿಲ್ಲ. ಯಾಕಂದರೆ ಇವತ್ತು ವೇತನ ಕೊಡ್ತಿದಾರೆ. ಇವು ಏನಾಗಿದಾವೆ ಸರ್? ಇವು ಮುಖ್ಯವಾಗಿ ಕೊಡ್ತಕ್ಕಂಥ ಏನೇನು ಕೊಟ್ಟಿದ್ದಾರೆ? ಹೆಲ್ಮೆಟ್ ಕೊಟ್ಟಿದ್ದಾರೆ, ಬ್ಲೌಸಸ್ ಕೊಟ್ಟಿದ್ದಾರೆ, ಬೂಟ್ ಕೊಟ್ಟಿದ್ದಾರೆ. ಇವೆಲ್ಲ ಯಾವ ಹಾಕ್ಯಮಂಗಿಲ್ಲ ಸರ್. ಇವಾಗ ಒಬ್ಬ ಕೆಲಸ ಮಾಡೋನು ಕೆಲಸ ಸೆಕೆ ಇರ್ತದೆ, ಬೆವರು ಇರಿಸ್ತದೆ. ಇವನ್ನೆಲ್ಲ ಹಾಕ್ಯಮಕ್ಕೆ ಬರ್ತೈತೆ ಸರ್. ನಮಗೆ ಯಾವುದೇ ಬರೋಂಗಿಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಸರ್. ಇವು ನಮಗೆ ಬೇಕಿರೋದು ಚಗಲಿಕೆ, ಪುಟ್ಟಿ ಸಾಮಾನುಗಳು, ಈ ಥರ ಪೇಂಟರ್ಗೆ ಏನು ಬೇಕು, ಎಲೆಕ್ಟ್ರಿಷಿಯನ್ಗೆ ಏನು ಬೇಕು ಆ ಥರ ಸಾಮಾನುಗಳು ಕೊಟ್ಟರೆ ನಾಳೆ ಹೊಟ್ಟೆ ತುಂಬ ಊಟ ಮಾಡಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲ್ಸಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಆದರೆ ಇವ್ರು ಕೂಡ ಅವರು ಬೋಗಸ್ ಕೊಡ್ತಿರೋದು ಅವರು ಉದ್ಧಾರ ಆಧಾರ ಹೊತ್ತು ಕಾರ್ಮಿಕರು ಯಾರು ಉದ್ಧಾರ ಆಗಂಗಿಲ್ಲ. ಸರ್, ಈಗ ಎಷ್ಟು ಕೋಟಿ ಟೆಂಡ್ರ್ ಇದು ಎಷ್ಟು ಕೋಟಿ ಟೆಂಡ್ರು? ಈಗ ಎಷ್ಟು ಕಾರ್ಮಿಕರಿಗೆ ವಿತರಣೆ ಈ ಥರ ಕಳಪೆ ಕಿಟ್ಗಳಾಗ್ತಾ ಇದ್ವು ಅಂತ? ಇದು ಪ್ರತಿ ವರ್ಷ 100 ಕೋಟಿ ಅಂದಾಜು ಟೆಂಡರ್ ಆಗ್ತಿದೆ ರಾಜ್ಯಾದ್ಯಂತ ಅನ್ನೋದಕ್ಕಿಂತ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲೇ ಸುಮಾರು 4000 ಕಿಟ್ ಬಂದಿದೆ. ಇದು ಕಳಪೆ ಕಿಟ್ ಇರೋದ್ರಿಂದ ನಮ್ಮ ಯಾರು ಕಾರ್ಮಿಕರು ಯಾರು ಮುಡ್ತಾ ಇಲ್ಲ. ಹೀಗಾಗಿ ನಾವು ಯಾವುದೂ ಪಡೆದುಕೊಂಡಿಲ್ಲ. ಈಗ ನಾವು ಒಟ್ಟಾರೆ ನಮ್ಮ ಎಲ್ಲ ಸಂಘಟನೆಗಳ ಒಂದು ಕೂಗೇನೆಂದರೆ ನಾವು ಯಾವುದೇ ಇಂಥ ನಾವು ಬೇಕಾದ
ಬೇಡಿಕೆಯನ್ನು ಕೇಳಿದ್ರೆ ಕೊಡ್ತಾ ಇಲ್ಲ, ಅನಾವಶ್ಯಕ ಟೆಂಡರ್ಗಳನ್ನು ಕರೆದು ತಮಗೆ ಬೇಕಾದಂಥ ರೀತಿಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಇದು ಕಾರ್ಮಿಕ ಧೋರಣೆ ಅಲ್ವಾ ಇದು? ಅದಕ್ಕೆ ತಕ್ಷಣ ಇದನ್ನು ನಿಲ್ಲಿಸಬೇಕು. ಕಾರ್ಮಿಕ ಇಲಾಖೆ ಮಂಡಳಿ ಕಾರ್ಮಿಕರ ಉದ್ಧಾರಕ್ಕೋಸ್ಕರ ಇರೋದನ್ನು ತಾವು ಮರೆತಿರೋದನ್ನು ಕಾಣ್ತೈತೆ. ದಯಮಾಡಿ ಇನ್ನು ಮುಂದಾದರೂ ಕಾರ್ಮಿಕರ ಏಳಿಗೆಗೆ ತಾವೆಲ್ಲ ಚಿಂತನೆ ಮಾಡಬೇಕಂತ ಈಗಿನ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇದು ನಿಮಗೆ ಕಳಪೆಗಿದೆ ಅಂತ ಹೆಂಗೆ ಗೊತ್ತಾಯ್ತು ಇದು? ಸರ್, ಈ ಕಳಪೆ ಆಗಿದೆ ಅಂತ ಕಿಟ್ಗಳು ವಿತರಣೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಸರ್ ಜನರಲಿ. ಈಗ ನಮ್ಮ ಮಾನ್ಯ ಸಚಿವರು ಏನು ಹೇಳ್ತಾರೆ, ಎಲ್ಲರೂ ಬಂದು ತಗೊಂಡೋಗ್ತಿರಲ್ಲಪ್ಪ ಅಂತಾರೆ ಸರ್. ಒಳಗಿರೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್? ನಾವು ಕೈಯಾಗಿ ಹಿಡ್ಕೊಂಡಾಗ ಗೊತ್ತಾಗುತ್ತೆ. ಈಗ ನೋಡಿದ್ರೆ ನೀವೇ ಮುದ್ರಿದ್ರಿ ಏನಾಗ್ಬಿಟ್ಟು ಸರ್, ಇದು ನೋಡ್ರಿ ಈ ಥರ ಆಗ್ತಾ ಇದೆ. ಸೊ ಈ ಥರ ಆಗ್ತಕ್ಕಂಥ ಕಿಟ್ಗಳನ್ನ ಕೊಡೋ ಬದಲು ನಾವು DBT ಮುಖಾಂತರ ಹಾಕ್ರಿ ಅಂತ ಭಾಳಷ್ಟು ಸರ್ ಮನವಿ ಕೊಟ್ಟಿದ್ವಿ. ತುಂಬ ಸರ್ ಕೊಟ್ಟರು ಕೂಡ ಅದನ್ನ ಯಾವುದೇ ಪರಿಗಣಿಸದೆ ಮತ್ತೆ ಟೆಂಡರ್ಗಳು ಪ್ರತಿ ವರ್ಷ ಕರಿತಾ ಇದ್ದಾರೆ. ಇದೇ ರೀತಿ 100 ಕೋಟಿ ರೂಪಾಯಿ ವೆಚ್ಚ ಆಗ್ತಾ ಇದೆ. ಈಗ ಒಂದು ಕಿಟ್ ಖರೀದಿ ಮಾಡೋಕ್ಕೆ ಸರ್ಕಾರ ಎಷ್ಟು ಹಣ ವ್ಯಯಿಸಿದೆ, ಇದು ಹೊರಗೆ ಮಾರ್ಕೆಟಲ್ಲಿ ಎಷ್ಟು ಸಿಗ್ತಾ ಇದೆ, ಇದರಿಂದ ಈ ಎಲ್ಲ ಖರೀದಿಯಿಂದ ಎಷ್ಟು ಕೋಟಿ ಹಗರಣ ಆಗಿದೆ ಅಂತ ಹೇಳ್ತೀರಿ ಸರ್? ಈಗ ಟೋಟಲ್ ಒಂದು ವರ್ಷ ಪ್ರತಿ ವರ್ಷ 100 ಕೋಟಿ ವೆಚ್ಚದಲ್ಲಿ ಟೆಂಡರ್ ಕರೀತಾರ. ಅದರಲ್ಲಿ ಏನಾಗುತ್ತೆ ಅಂದರೆ ಒಂದು ಕಿಟ್ನ ಬೆಲೆ 3700 ರೂಪಾಯಿ ವೆಚ್ಚ ಕಾರ್ಮಿಕ ಇಲಾಖೆ ಮಾಡುತ್ತೆ. ಆದರೆ ಹೊರಗಡೆ ನಾವು ಇದನ್ನು ಎಸ್ಟಿಮೇಟ್ ಹಾಕೊಂಬಂದ್ರೆ 1200-1300 ರೂಪಾಯಿ ಮಾತ್ರ ಬರುತ್ತೆ ಇದ್ರ ವ್ಯಾಲ್ಯೂ. ಇನ್ನು ಉಳಿದಂಥ ದುಡ್ಡೆಲ್ಲ ಎಲ್ಲೋಯ್ತು. ಈಗ ಎಲ್ಲೋಯ್ತು ಅಂದರೆ ನಿಮಗೆಲ್ಲ ಗೊತ್ತಿದ್ದಂಗೆ ಅದೆಲ್ಲ ಅಲ್ಲಿ ಇಲ್ಲಿ ಅಧಿಕಾರಿಗಳು ಮತ್ತೆ ಎಲ್ಲರೂ ಮಿಂಗಲ್ ಆಗಿ ತಗೊಂಡಿರ್ತಕ್ಕಂಥ ವ್ಯವಸ್ಥೆ ನಡೆದಿರುತ್ತೆ. ಏನು ಕ್ರಮ ಆಗಬೇಕಂತ ಆಗ್ರಹಿಸ್ತೀರಿ? ನಾವು ರಾಜ್ಯಾದ್ಯಂತ ಎಲ್ಲ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರು ಧೋರಣೆ ಏನಂತಂದ್ರೆ, ಈ ಒಂದು ಟೆಂಡರ್ ಒಳಗಡೆ ಯಾರ್ಯಾರು ಶಾಮೀಲಾಗ್ಯಾರ ಅವರೆಲ್ಲ ವಿರುದ್ಧ ತನಿಖೆ ಆಗಬೇಕು. ತನಿಖೆ ಆಗಿ ಆ ದುಡ್ಡನ್ನು ಮರಳಿ ಮತ್ತೆ ಕಾರ್ಮಿಕರ ನಿಧಿಗೆ ಬರಬೇಕನ್ನೋದೇ ನಮ್ಮ ಒಂದು ಉಗ್ರವಾದ ಹೋರಾಟ. ಇಲ್ಲವಾದರೆ ನಾವು ಬಳ್ಳಾರಿಯಿಂದ ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡಿ ಮುತ್ತಿಗೆ ಹಾಕುವಂಥ ಕೆಲಸ ಕಾರ್ಮಿಕ ಇಲಾಖೆಗೆ ಮತ್ತು ಯಾವುದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡುವಂಥ ಮಾತು ಹೇಳ್ತೀವಿ. ಧನ್ಯವಾದಗಳು. ಇದಿಷ್ಟು ಇಲ್ಲಿನ ಕಾರ್ಮಿಕರು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ವಿತರಣೆ ಹಂತದಲ್ಲಿ ಇರ್ತಕ್ಕಂಥ ಕಿಟ್ಗಳು ಎಲ್ಲವೂ ಕಳಪೆ ಆಗಿರುವಂಥದ್ದು. ಇದ್ರ ಬದಲಾಗಿ ಅಂದರೆ ಬೇರೆ ಬೇರೆ ಮಾದರಿಯ ಕಾರ್ಮಿಕರು ಕೂಡ ಬಳ್ಳಾರಿಯಲ್ಲಿದ್ದಾರೆ. ಆದರೆ ಒಂದೇ ಥರನಾಗಿ ಕಿಟ್ಗಳು ಅವರಿಗೆ ಅನ್ವಯಿಸೋದಿಲ್ಲ. ಯಾಕೆಂದರೆ ಬೇರೆ ಬೇರೆ ಥರನಾದಂಥ ಕಿಟ್ಗಳು ಬೇಕಾಗುತ್ತೆ. ಈಗಾಗಲೇ ಕಾರ್ಮಿಕ ಇಲಾಖೆ ವಿತರಣೆ ಮಾಡ್ತಕ್ಕಂಥ ಕಿಟ್ ಎಲ್ಲವೂ ಕಳಪೆ ಆಗಿರುವಂಥದ್ದು. ಇದರ ಬದಲಾಗಿ DBT ಮೂಲಕ ಹಣವನ್ನು ಹಾಕಬೇಕು, ನಮಗೆ ಕಿಟ್ಗಳು ಬೇಡ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಕಾರ್ಮಿಕರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಜೊತೆಗೆ ಏನಾದರೂ ಈ ಒಂದು ನಿಯಮಗಳನ್ನು ಇಲಾಖೆ ಸಡಿಲಿಕೆ ಮಾಡದೆ ಹೋದಂಥ ಪರಿಣಾಮದಲ್ಲಿ ನಾವು ಪಾದಯಾತ್ರೆಯನ್ನು ಕೂಡ ಮಾಡುವ ಮೂಲಕ ಇಲಾಖೆಗೆ ಮತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅನ್ನುವಂಥ ನೇರವಾದ ಎಚ್ಚರಿಕೆ ಮಾತನ್ನು ಇಲ್ಲಿನ ಕಾರ್ಮಿಕ ಮುಖಂಡರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.